ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ನಡೆದ ಚಿಕ್ಕ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ನಂಜನಗೂಡಿನ ವಿನಾಯಕ ಮಿತ್ರ ಬಳಗ ಹಾಗೂ ರಾಜಶ್ರೀ ಬುಕ್ ಅಂಗಡಿ ಮಾಲೀಕರಿಂದ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಾತ್ರೆಗೆ ಬಂದ ಸಾವಿರಾರು ಭಕ್ತರಿಗೆ ಸಿಹಿ ಹಾಗೂ ಖಾರ ಪೊಂಗಲ್ ಮತ್ತು ಮೈಸೂರು ಪಾಕ್ ವಿತರಿಸಲಾಯಿತು. ವಿನಾಯಕ ಮಿತ್ರ ಬಳಗದ ಮುಖಂಡರಾದ ಬಾಲಕುಮಾರ್ ಹಾಗೂ ಸತೀಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿಯೂ ಕಳೆದ 10 ವರ್ಷಗಳಿಂದ ನಮ್ಮ ಸ್ನೇಹ ಬಳಗದ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಶ್ರೀ ವಿನಾಯಕ ಮಿತ್ರ ಬಳಗದ ವತಿಯಿಂದ ನಂಜನಗೂಡು ಚಿಕ್ಕ ಜಾತ್ರೆ ಪ್ರಯುಕ್ತ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ಮಾಡ್ತಾಯಿದ್ದೀವಿ. ಶ್ರೀಕಂಠೇಶ್ವರನ ಚಿಕ್ಕ ಜಾತ್ರೆ ಪ್ರಯುಕ್ತ ಮಾಡ್ತಾಯಿದ್ದರಿಂದ ಭಕ್ತಾದಿಗಳೆಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ದಾರೆ. ಇದು ಎಲ್ಲ ಭಕ್ತರು ಎಲ್ಲ ಭಕ್ತ ಸಮೂಹದಿಂದ ಇದನ್ನು ಶೇರ್ ಕಲೆಕ್ಟ್ ಮಾಡಿ ಮಾಡ್ತಾಯಿದ್ದೀವಿ. ಹಾಗಾಗಿ ಶ್ರೀಕಂಠೇಶ್ವರ ಎಲ್ಲರಿಗೂ ಆಯುಷ್ಯ ಕೊಟ್ಟು ಚೆನ್ನಾಗಿರಲಿ. ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಸಹಭಾಗಿತ್ವದಿಂದ ನಡೀತಾ ಇರೋದು, ಎಲ್ಲ ಸಹಕಾರದಿಂದ ಸ್ವಾಮಿ ಸೇವೆ ನಡೀತಾ ಇದೆ. ಹಾಗಾಗಿ ಇದು 10ನೇ ವರ್ಷ ಆದ್ದರಿಂದ ಭಗವಂತ ಎಲ್ಲರಿಗೂ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ, ಭಗವಂತ ಎಲ್ಲ ಒಳ್ಳೆ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. 2,000 ಜನಕ್ಕೆ ಮಾಡ್ತಾಯಿದ್ದೀವಿ. 2,000 ಜನ ಭಕ್ತಾದಿಗಳಿಗೆ ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ ಮಾಡಿ ಮಾಡ್ತಾಯಿದ್ದೀವಿ, ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೀವಿ. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾದ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಚಿಕ್ಕ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅದರಂತೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗುವಂತೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಪ್ರಸಾದ ವಿನಿಯೋಗವನ್ನು ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಆ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ತಾ, ಇದನ್ನು ನಮ್ಮ ವಿನಾಯಕ ಮಿತ್ರ ಬಳಗದಿಂದ ಬಾಲಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲರಿಗೂ ಸಹ ಧನ್ಯವಾದ ಹೇಳ್ತಾ, ಮುಂದೆ ಇದೇ ರೀತಿ ನಮಗೆ ಸಹಕಾರ ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳೇ ಅನ್ನ ಸಂತರ್ಪಣೆ ಮಾಡುವಂತಾಗಲಿ ಅಂತ ಕೇಳ್ತಾ ಇದ್ದೀವಿ.